ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿರುವಂಥ ಮುಡುಪು ಕಟ್ಟೋದನ್ನು ಹೇಳ್ಕೊಡ್ತೀನಿ ಅಂತ. ಗಣಪತಿಗೆ ಈ ರೀತಿ ನೀವು ಮುಡುಪನ್ನು ಕಟ್ಟಿಟ್ರೆ ನಿಮ್ಮ ಮನದಲ್ಲಿರುವಂಥ ಇಷ್ಟಾರ್ಥ ಬೇಗ ಈಡೇರ್ತದೆ. ಅದು ಏನು ಶುಕ್ಲ ಪಕ್ಷದ ಭಾದ್ರಪದ ಚತುರ್ಥಿಗೆ ವಿಶೇಷವಾದ ಒಂದು ಮಹತ್ವದ ಈ ದಿನ ನೀವು ಏನಾದರೂ ಅಂದ್ಕೊಂಡು ಈ ರೀತಿಯಾಗಿ ಮುಡುಪನ್ನು ಕಟ್ಟಿಟ್ಟಾಗ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರ್ತದೆ. ಬಹಳನೇ ಸರಳದ ಪೂರ್ಣ ವಿಡಿಯೋನ ನೋಡ್ರಿ, ಆಮೇಲೆ ನಂಗೆ ಪ್ರಶ್ನೆಯನ್ನು ಕೇಳ್ರಿ. ಆ ದಿನ ನೀವೇನು ಮಾಡಬೇಕು ಅಂದರೆ ಗಣೇಶ ಚತುರ್ಥಿ ಪೂಜೆಯನ್ನು ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಇರಲಿಲ್ಲ ಅಂತಂದ್ರೂ ಸಹ ನಿಮ್ಮ ಮನೆಯಲ್ಲಿರುವಂಥ ಗಣಪತಿಯನ್ನು ಪೂಜೆ ಮಾಡ್ಬೋದು. ಫೋಟೋ ಆಗಿರ್ಬೋದು, ನಿಮ್ಮ ಬೆಳ್ಳಿ ವಿಗ್ರಹ ಆಗಿರ್ಬೋದು, ಅಥವಾ ನೀವು ಮಣ್ಣಿನ ಗಣಪತಿ ತಂದು ಇಟ್ಟು ಪೂಜೆ ಮಾಡಿದ್ರೆ ಅದು ಕೂಡ ಆಗ್ಬೋದು. ಪೂಜೆಯನ್ನು ಮಾಡುವಂಥ ಸಂಕಲ್ಪ ಏನು ನಮ್ಮ ಹೇಳ್ಕೊಟ್ಟೆನಲ್ಲ ನಾನು, ಇನ್ನು ಪೂಜೆಯ ಸಂಕಲ್ಪ, ಆ ಪೂಜೆಯ ಸಂಕಲ್ಪ ಎಲ್ಲ ಮುಗಿದ ಮೇಲೆ, ಸಂಕಲ್ಪ ಮಾಡಿದ ಮೇಲೆ ಒಂದು ಕೆಂಪ ವಸ್ತ್ರನ ಇಟ್ಕೊಳ್ಬೇಕು. ಕೆಂಪು ರೇಷ್ಮೆ ವಸ್ತ್ರ ಆಗಿರ್ಬೋದು, ಕಾಟನ್ ಬಟ್ಟೆ ಆಗಿರ್ಬೋದು, ಒಂದು ಕೆಂಪು ವಸ್ತ್ರಗಳು, ಅದು ಇದಕ್ಕೂ ಉಪಯೋಗಿಸಬಾರ್ದು, ಒಳ್ಳೆಯ ವಸ್ತ್ರ, ಒಂದು ಕೆಂಪು ವಸ್ತ್ರಗಳನ್ನ ತಗೊಂಡು ಆ ಒಂದು ವಸ್ತ್ರದಲ್ಲಿ 21 ಗಟ್ಟಿಯಾಗಿರುವಂಥ ಕಾಳು, ಅಕ್ಷತೆ ಕಾಳು ಅಂದರೆ ಅಕ್ಕಿ ಕಾಳನ್ನು ಅವು ಮುರಿದಿರಬಾರ್ದು, ಗಟ್ಟಿ ಕಾಳು ಇರಬೇಕು. 21 ಎಣಿಸಿ ಅಕ್ಷತೆ, ಕೆಂಪು ಅಕ್ಷತೆ ಕಾಳು, 21 ರೂಪಾಯಿ ಮತ್ತು ಒಂದು ಅಡಿಕೆ ಬೆಟ್ಟ, ಈ ಮೂರನ್ನು ತಗೊಂಡು ಆ ಒಂದು ಕೆಂಪು ವಸ್ತ್ರದಲ್ಲಿ ನಿಮ್ಮ ಒಂದು ಇಷ್ಟಾರ್ಥ ಹೇಳಿಕೊಂಡು ಆ ವಸ್ತ್ರವನ್ನು 3 ಗಂಟನ್ನು ಹಾಕಬೇಕು. ನೆನಪಿಟ್ಕೊಳ್ರಿ, ಆ ವಸ್ತ್ರಕ್ಕೆ 3 ಗಂಟನ್ನು ಹಾಕಬೇಕು. ಹಾಕಿ ನಾವು ಒಂದು 21 ನಾಮಗಳನ್ನ ಹೇಳ್ತೀನಿ. ಆ ನಾಮಗಳನ್ನ ಉಚ್ಚರಿಸುತ್ತಾ 3 ಗಂಟನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವನ್ನು ಹಾಕಿ ಆ ಮುಡಿಪನ್ನು ಪೂಜೆ ಮಾಡಬೇಕು. ನೀವು ಗಣಪತಿಗೆ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಒಂದು ಬಟ್ಟಲಲ್ಲಿ ಆ ಒಂದು ಮುಡುಪನ್ನು ಇಟ್ಕೊಂಡು ಪೂಜೆ ಮಾಡಬೇಕು. ನಂತರ ಪೂಜೆ ಎಲ್ಲ ಆರತಿ ನೈವೇದ್ಯ ಎಲ್ಲ ಮುಗಿದ ಮೇಲೆ ಆ ಗಣಪತಿ ವಿಸರ್ಜನೆ ಮಾಡಿದ ಮೇಲೆ ನೀವು ಆ ಗಂಟನ್ನು ಎತ್ತಿ ಮೇಲೆ ಎಲ್ಲಾದರೂ ಎತ್ತಿಡಬೇಕು. ಅಂದರೆ ನೀವು ಅದಕ್ಕೆ ಮತ್ತೆ ಪೂಜೆ ಮಾಡಬೇಕು ಏನೂ ಇಲ್ಲ. ಆ ಗಂಟನ್ನು ಎಲ್ಲೂ ನೆಲದ ಮೇಲೆ ಇಡಬಾರ್ದು, ಮೇಲೆ ಎಲ್ಲಾದರೂ ಎತ್ತಿ ಇಟ್ಬಿಡಬೇಕು. ನಿಮ್ಮ ಏನು ಇಷ್ಟಾರ್ಥ ಇರ್ತದಲ್ಲ ಅದು ಎಷ್ಟು ಬೇಗನೆ ಈಡೇರ್ತದ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಗಂಟನ್ನು ಕಟ್ಟಬೇಕಾದ್ರೆ ಈ 21 ನಾಮಗಳನ್ನ ಹೇಳಬೇಕು. ಓಂ ಮಹಾಗಣಪತೆ ನಮಃ, ಉಮಾಪುತ್ರಾಯ ನಮಃ, ಏಕದಂತಾಯ ನಮಃ, ಅಘನಾಶಿನೇ ನಮಃ, ಕುಮಾರಗುರುವೇ ನಮಃ, ವಿಘ್ನರಾಜಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ಹೇರಂಬಾಯ ನಮಃ, ಕಪಿಲಾಯ ನಮಃ, ಪಾಲಚಂದ್ರಾಯ ನಮಃ, ಇಬವಕ್ತ್ರಾಯ ನಮಃ, ಶೂರ್ಪಕರ್ಣಾಯ ನಮಃ, ದ್ವೈಮಾತುರಾಯ ನಮಃ, ಸುಮುಖಾಯ ನಮಃ, ವಿಘ್ನರಾಜಾಯ ನಮಃ, ಲಂಬೋದರಾಯ ನಮಃ, ಸುರರಾಜಾಯ ನಮಃ, ಮೂಷಿಕವಾಹನಾಯ ನಮಃ, ವಿಘ್ನಹರ್ತ್ರೈ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ ಅಂಥೇಳಿ ಈ ಒಂದು 21 ನಾಮಗಳಿಂದ ಅದಕ್ಕೆ ಅಕ್ಷತೆಯನ್ನು ಹಾಕಿ ಪೂಜೆ ಆಗ ಏನು ಮುಡುಪು ಕಟ್ಟಿರ್ತೇವಲ್ಲ ಆ ಗಂಟಿಗೆ 3 ಗಂಟನ್ನು ಹಾಕಬೇಕು. ಹಾಕಿ ಅದಕ್ಕೆ ಅಕ್ಷತೆ ಹೂವನ್ನು ಎಲ್ಲ ಏರಿಸಿ ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ಹೇಳ್ಕೊಳ್ಬೇಕು. ನಿಮ್ಮ ಎಷ್ಟೋ ಆಗದೇ ಇರುವಂಥ ಕೆಲಸಗಳು ಸಹ ಎಷ್ಟೋ ಜನರಿಗೆ ಆಗಿದೆ. ಅದು ಭಾದ್ರಪದ ಶುಕ್ಲ ಮಾಸದ ಚತುರ್ಥಿ ದಿನ ನಿಮಗೆ ವಿಶೇಷ ಫಲವನ್ನು ತಂದುಕೊಡ್ತದೆ. ಈ ಒಂದು ಮುಡುಪನ್ನು ಕಟ್ಟಿಟ್ಟ ಮೇಲೆ ನೀವೇ ನನಗೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ. ನಂತರ ಏನು ಮಾಡಬೇಕು ಅಂದರೆ ಆ ಒಂದು ಚತುರ್ಥಿ ದಿನ ಸಂಕಲ್ಪಪೂರ್ವಕವಾಗಿ ಏನು ಗಂಟನ್ನು ಕಟ್ಟಿಟ್ಟಿರ್ತೀರಲ್ಲ, ನಿಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ, ಇಷ್ಟಾರ್ಥ ಈಡೇರಿವರೆಗೂ ಆ ಗಂಟನ್ನು ಬಿಚ್ಚಬಾರ್ದು, ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇರಬಾರ್ದು, ಗಂಟನ್ನು ಬಿಚ್ಚಬಾರ್ದು, ಅದನ್ನು ಇಟ್ಟಿರಬೇಕು. ಇಷ್ಟಾರ್ಥ ಎಲ್ಲ ಈಡೇರಿದ ಮೇಲೆ ಆ ಗಂಟನ್ನು ಬಿಚ್ಚಿ ಅದರೊಳಗಿರುವಂಥ ದುಡ್ಡು ಅಕ್ಷತೆಯನ್ನು ಗಣೇಶನ ಯಾವುದಾದ್ರೂ ದೇವಸ್ಥಾನ, ನಿಮ್ಮ ಮನೆ ಹತ್ತಿರ ಇರ್ಬೋದು, ದೂರ ಇರ್ಬೋದು, ನೀವೆಲ್ಲಿ ಹೋಗ್ತೀರಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ಅಕ್ಷತೆ ಮತ್ತು ಆ ಅಡಿಕೆ ಬೆಟ್ಟ ದುಡ್ಡನ್ನು ಹುಂಡಿಯಲ್ಲಿ ಹಾಕಿ ಆ ದಿನ ನೀವೇನಾದರೂ ಒಂದು ವಿಶೇಷ ಗಣೇಶನಿಗೆ ಪೂಜೆಯನ್ನು ಮಾಡಿಸಿದರೆ ನಿಮ್ಮ ಒಂದು ಪೂರ್ಣ ಆ ಒಂದು ವೃತ್ತದ ಫಲಪ್ರಾಪ್ತಿ ಆಗ್ತದೆ. ನೀವು ಎಷ್ಟು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರೋ ಅದು ಬೇಗ ಇಷ್ಟಾರ್ಥ ಈಡೇರ್ತದೆ. ಮದುವೆ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ನಿಮ್ಮ ಇಷ್ಟಾರ್ಥ ಏನಿದೆಯೋ ಅದನ್ನೆಲ್ಲವನ್ನು ಹೇಳ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಗಣೇಶ ನಿಮಗೆ ಇಷ್ಟಾರ್ಥ ಬೇಗವನ್ನು ಈಡೇರಿಸ್ತಾನಂತ. ಅದಕ್ಕಾಗಿ ಈ ಭಾದ್ರಪದ ಮಾಸದ ಒಂದು ಶುಕ್ಲ ಪಕ್ಷ ತಿಥಿಗೆ ನಮ್ಮ ಸಂಕಷ್ಟಗಳನ್ನೆಲ್ಲ ಕಳೆಯುವಂಥ ಒಂದು ವಿಶೇಷವಾದ ಒಂದು ಫಲವನ್ನು ಕೊಡ್ತಾನಂತ. ಅದಕ್ಕಾಗಿ ಈ ಒಂದು ಉಡುಪನ್ನು ಕಟ್ಟಿ ನೋಡ್ರಿ, ನೀವೇ ನಂತರ ನಂಗೆ ಹೇಳ್ತೀರಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.